ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾನು ಶಿಳ್ಳೆಕ್ಯಾತ ಜನಾಂಗದ ಅಲೆಮಾರಿ ಜನಾಂಗದ ಜಿಲ್ಲಾಧ್ಯಕ್ಷನು ಮತ್ತು ಎಲ್ಲ ಕನ್ನಡಪರ ಸಂಘಟನೆಯವರು ಮತ್ತು ಎಲ್ಲ ಅಲೆಮಾರಿ ಬಂಧುಗಳು ಬಂದಿರುತ್ತದೆ. ಯಾಕೆ ಅಂತಂದ್ರೆ ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ತಾಲೂಕಿನ ಹೊಸಬಂಡಿ ಹರ್ಲಾಪುರ ಗ್ರಾಮದ ನಾಗಪ್ಪ ಮತ್ತು ರೇಣುಕಮ್ಮ ಎಂಬ ದಂಪತಿಗಳಿಗೆ ಕುಮಾರಿ ಅರುಣ ಎಂಬ 14 ವರ್ಷ ಹುಡುಗಿಗೆ ಇವರೆಲ್ಲ ಬೆಂಗಳೂರಿಗೆ ಗಾರೆ ಕೆಲಸಕ್ಕಾಗಿ ಅಂತ ಹೋಗಿರ್ತಾರೆ. ಮತ್ತು ಅಲ್ಲಿ ಮಕ್ಕಳು, ತಂದೆ, ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಣು ಹುಡುಗಿ. ಅವರು ಕೆಲಸಕ್ಕಂತ ಹೋಗಿದಾಗ ಹುಡುಗಿನ ಮನೆಯಲ್ಲಿ ಬಿಟ್ಟು ಹೋಗಿರ್ತಾರೆ. ಆ ಟೆಂಟಲ್ಲಿ ಒಬ್ಬನು ಸೈಕೋ ಅಂತೆ ಮತ್ತು ಅವನು ಗಾಂಜಾ ಎಲ್ಲ ಮಾಡ್ತಾನಂತೆ. ಅವನು ಆ ಹುಡುಗಿಗೆ ಹೋಗಿ ಒಂದು ಅತ್ಯಾಚಾರ ಮಾಡಿ ಮತ್ತು ಮೊಕ್ಕನೂ ಗುರ್ತೆ ಹಿಡದೆ ಪ್ರಾಣವನ್ನು ತೆಗೆದು ಮತ್ತು ಜೀವದ ಹೋಗೋವರೆಗೆ ಮಾಡಿ ಮತ್ತು ಅದು ಇನ್ನ ಯಾರೋ ಇದಾರಂತೆ, ಅದು ಗೊತ್ತಿಲ್ಲ. ಬಟ್ ಒಬ್ಬನು ಮಾತ್ರ ಸಿಕ್ಕಿದ್ದಾನೆ. ನಮಗೆ ನ್ಯಾಯ ಬೇಕು. ಏನಂದ್ರೆ ಈಗ ಅವನಿಗೆ ತಗೊಂಡು ಈಗ 15 ದಿನ ಆಯ್ತು, ಆದ್ರೂ ಅವನಿಗೆ ಏನು ಶಿಕ್ಷೆ ಕೊಟ್ಟಿಲ್ಲ. ಅವನಿಗೆ ಒಳ್ಳೆ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಅಂತವನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ಮುಂದಿನ ದಿನದಲ್ಲಿ ಯಾವ ಹೆಣ್ಣು ಮಕ್ಳಿಗೆ ಮುಟ್ಟಬೇಕಂದ್ರೆ ಭಯ ಬೀಳ್ಬೇಕು. 14 ವರ್ಷದ ಹುಡುಗಿಗೆ ಮಾಡ್ಬೇಕಂದ್ರೆ ಅವನಿಗೆ ಎಷ್ಟು ಇದಿರ್ಬೇಕು. ಅದಕ್ಕೆ ಎಲ್ಲರಿಗೆ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ಇಂಥ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕೊಟ್ಟು ನ್ಯಾಯ ಒದಗಿಸ್ಬೇಕಂತೇಳಿ ನಾವು ಕೇಳಕ್ ಬಂದಿಲ್ಲ. ನನ್ನ ನೇರ ಪ್ರಶ್ನೆ ಒಂದೇ ಸರ್, ರಾಜ್ಯ ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಎಲ್ಲರಿಗೂ ಒಂದೇ ಪ್ರಶ್ನೆ ನಾನು ಕೇಳೋದು. ನಿಮ್ಮ ಕೈಯಲ್ಲಿ ಪೆನ್ನು, ಪೊಲೀಸರ ಕೈಯಲ್ಲಿ ಗನ್ನು ಯಾತಕ್ಕೈತೆ? ಒಂದು ಆರ್ಡರ್ ನೀವು ಮಾಡಿದ್ರೆ ಪೊಲೀಸರು ಶೂಟೌಟ್ ಮಾಡಿ ಬಿಸಾಕ್ಬಿಡ್ತಾರೆ. ನೀವು ರಾಜಕೀಯ ನಾಯಕರಿಗೆ ಎದುರ್ತಿದ್ದೀರಾ? ಇಂಥ ಒಂದು ಚಿಕ್ಕ ಹುಡುಗಿಗೆ ಅವರು ರೇಪ್ ಮಾಡಿದಾರೆ ಅಂದರೆ ಅವನಿಗೆ ಮಾನವತೆ ಅನ್ನೋದು ಇಲ್ಲ. ಅಂತ ನನ್ನ ಮಗನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿ ಆಫೀಸಲ್ಲಿ ಕೂಡ ಲಾಯಕ್ಕೆ ಇಲ್ಲ ನನ್ನ ಪ್ರಕಾರ ಹೇಳ್ತಿದ್ರು. ಚಿಕ್ಕ ಮಕ್ಕಳು ಇಷ್ಟಿಷ್ಟು ಚಿಕ್ಕ ಮಕ್ಕಳನ್ನ ಅವ್ರು ರೇಪ್ ಮಾಡ್ತಾ ಇದಾರೆ ಅಂದರೆ ಇವರು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ, ಇಲ್ಲ ರಾಜಕೀಯ ನಾಯಕರಿಗೆ ಎದುರ್ತಾ ಇದಾರೋ ಗೊತ್ತಿಲ್ಲ. ನೀವು ಪೊಲೀಸ್ ಅಧಿಕಾರಿಗಳಿಗೂ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಒಂದೇ ಪ್ರಶ್ನೆ ನಂದು, ನೀವು ಗನ್ನುಗಳು ಯಾಕೆ ಇಟ್ಕೊಂಡು ತಿರುಗ್ತೀರಿ? ಇಂಥ ನನ್ನ ಮಗ ಮಾಡಿದಾನಲ್ಲ, ಇಂಥವನ್ನ ಶೂಟ್ ಮಾಡಿ ಬಿಸಾಕ್ಬಿಡ್ರಿ, ಗಲ್ಲು ಶಿಕ್ಷೆ ಹಾಕ್ರಿ. ಇವನ್ನ ಜೈಲಾಗ ಇಟ್ಕೊಂಡು ಅವನು ರೊಕ್ಕ ವೇಸ್ಟ್, ಅವನು ಮೇಂಟೆನೆನ್ಸ್ ವೇಸ್ಟ್, ಎಲ್ಲ ವೇಸ್ಟ್ ಅಲ್ಲ. ಜೈಲಲ್ಲಿರೋ ನನ್ನ ಅಣ್ಣ ತಮ್ಮಂದ್ರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ದೊಡ್ಡ ದೊಡ್ಡ ರೌಡಿ ಶೀಟರ್ಗಳು ಇರ್ತೀರಿ ನೀವು. ಅಂತ ನನ್ನ ಮಗ ಜೈಲಿಗೆ ಬಂದ್ರೆ ಫಸ್ಟ್ ಒದ್ದು ಬಿಸಾಕ್ಬಿಡ್ರಿ. ನಾವು ನಿಮ್ಮನ್ನ ಏನ್ ಮಾಡ್ಬೇಕಂತ ಮಾಡ್ತೀವಿ. ಇಂಥ ನನ್ನ ಮಗನ ಸಪೋರ್ಟ್ಗಳು ಮಾಡಬೇಡ್ರಿ. ಜಿಲ್ಲಾಧಿಕಾರಿಗಳಾಗ್ಲಿ ತೋರಿಸಿದ್ರೆ ನಾಳೆ ದಿವಸ ಜನಗಳು ಅವ್ರ ಕೈಗೆ ಅಧಿಕಾರ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.